ಅವರಿಬ್ರು 1 ವರ್ಷದ ಹಿಂದೆಯಷ್ಟೇ ಹೆತ್ತವರ ವಿರೋಧದ ಮಧ್ಯೆಯೂ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು. ಮೊದಲೆಲ್ಲ ಖುಷಿಯಾಗಿದ್ದವರ ಮಧ್ಯೆ ಅದೇನಾಯ್ತೋ ಗೊತ್ತಿಲ್ಲ. ನಿನ್ನೆ ಗಂಡನ ಪಾದಪೂಜೆ ಮಾಡಿದವಳು ಕುಣಿಕೆಯಲ್ಲಿ ನೇತಾಡ್ತಿದ್ದಾಳೆ. ಈ ಜೋಡಿ ಹಕ್ಕಿಗಳನ್ನ ನೋಡ್ತಿದ್ರೆ ನಿಜಕ್ಕೂ ದೃಷ್ಟಿಯಾಗುತ್ತೇನೋ ಅನ್ಸತ್ತೆ. ಯಾಕಂದ್ರೆ ಈಡು ಜೋಡು ಅನ್ನೋದು ಅಷ್ಟು ಮುದ್ದಾಗಿತ್ತು. ಹುಡುಗಿ ತೀಡಿ ತಿದ್ದಿದಂತಹ ಚಂದನದ ಗೊಂಬೆ, ಹುಡುಗನು ಹುಡುಗಿಗೆ ತಕ್ಕಂಥ ವರ. ಇಬ್ಬರ ಜೋಡಿ ನೋಡಿ ಊರೋರೇ ಮಾತಾಡ್ಕೊಳ್ತಿದ್ರು. ಹೆತ್ತವರ ವಿರೋಧ ಕಟ್ಕೊಂಡು ಮದುವೆಯಾದವರು ಸುಂದರ ಸಂಸಾರ ಕಟ್ಕೊಂಡಿದ್ರು. ಹುಡುಗಿ MBA ಮಾಡಿ ನೌಕರಿ ಮಾಡ್ತಿದ್ರೆ, ಹುಡುಗ ಕಾರ್ ಡ್ರೈವರ್ ಆಗಿದ್ದ. ಪ್ರೀತಿಸಿದ ಹುಡುಗನಿಗಿಂತ ನನಗ್ಯಾವುದು ಮುಖ್ಯ ಅಲ್ಲ ಅಂತ ಹೆತ್ತವರನ್ನೇ ಬಿಟ್ಟು ಬಂದವಳು ಇವತ್ತು ನಿಗೂಢವಾಗಿ ಸಾವನ್ನಪ್ಪಿದ್ದಾಳೆ. ಭೀಮನ ಅಮಾವಾಸ್ಯೆ ದಿನ ಬೆಳ್ಳಂಬೆಳಗ್ಗೆಯೇ ಗಂಡನ ಪಾದಪೂಜೆ ಮಾಡಿದವಳು ಮಧ್ಯಾಹ್ನ ಆಗುವಷ್ಟರಲ್ಲಿ ನೇಣಿನ ಕುಣಿಕೆಯಲ್ಲಿ ನೇತಾಡಿದ್ದಾಳೆ. ಇನ್ಸ್ಟಾಗ್ರಾಂ ಪ್ರೀತಿ, ಮದುವೆಯಾಗಿತ್ತು ಜೋಡಿ. 1 ವರ್ಷ ಸಂಸಾರ, ಬದುಕೆ ಸರ್ವನಾಶ. ಈ ಮುದ್ದು ಮುಖದ ಚಲುವೆ ಹೆಸರು ಸ್ಪಂದನ ಅಂತ. ಈತನ ಹೆಸರು ಅಭಿಷೇಕ್. ಇಬ್ರು ಕೂಡ ಕನಕಪುರ ಮೂಲದವರೇ. MBA ಓದ್ತಿದ್ದ ಟೈಮ್ನಲ್ಲಿ ಕ್ಯಾಬ್ ಡ್ರೈವರ್ ಅಭಿಷೇಕ್ನ ಪರಿಚಯವಾಗಿತ್ತು. ಇನ್ಸ್ಟಾಗ್ರಾಂನಲ್ಲಿ ಶುರುವಾದ ಸ್ನೇಹ ಪ್ರೀತಿಗೆ ತಿರುಗೋದಕ್ಕೆ ತುಂಬಾನೇ ಸಮಯ ಹಿಡಿಯಲೇ ಇಲ್ಲ. ಯಾವಾಗ ಜೀವಕ್ಕೆ ಜೀವ ಅನ್ನೋಷ್ಟು ಪ್ರೀತಿಸೋದಕ್ಕೆ ಶುರು ಮಾಡಿದ್ರು, ಹೆತ್ತವರ ವಿರೋಧ ಕಟ್ಕೊಂಡು ಕಳೆದ ವರ್ಷ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು. ನಂತರ ಬೆಂಗಳೂರಿನ ನೆಲಮಂಗಲ ಬಳಿಯ ಅಂಚೆಪಾಳ್ಯದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ದಾಂಪತ್ಯ ಜೀವನ ಸಾಗಿಸ್ತಿದ್ರು. ಆದ್ರೆ ಇವರಿಬ್ಬರ ಮಧ್ಯೆ ಅದೇನಾಯ್ತೋ ಗೊತ್ತಿಲ್ಲ. 24 ವರ್ಷದ ಸ್ಪಂದನ ಇದ್ದಕ್ಕಿದ್ದಂತೆ ಅನುಮಾನಾಸ್ಪದವಾಗಿ ಸಾವಿನ ಮನೆ ಸೇರಿದ್ದಾಳೆ. ನಿನ್ನೆ ಭೀಮನ ಅಮಾವಾಸ್ಯೆಯಾಗಿದ್ರಿಂದ ಹೆಣ್ಣು ಮಕ್ಕಳೆಲ್ಲ ತಮ್ಮ ಗಂಡಂದಿರ ಪಾದಪೂಜೆಯನ್ನ ಭರ್ಜರಿಯಾಗಿ ಮಾಡಿದ್ರು. ಸ್ಪಂದನ ಕೂಡ ಬೆಳಗ್ಗೆ 9:30 ಸುಮಾರಿಗೆ ಗಂಡನ ಪಾದಪೂಜೆ ಮಾಡಿದ್ದಾಳೆ. ನಂತರ ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ಸೆಲ್ಫಿ ಫೋಟೋವನ್ನು ಕ್ಲಿಕ್ಕಿಸಿಕೊಂಡಿದ್ರು. ಇದೇ ಖುಷಿಯಲ್ಲಿದ್ದವಳು ಇನ್ಸ್ಟಾಗ್ರಾಂನಲ್ಲಿ ಎಲ್ಲ ಫೋಟೋ ಅಪ್ಲೋಡ್ ಮಾಡಿದ್ಲು. ನಂತರ 11 ಗಂಟೆ ಸುಮಾರಿಗೆ ತನ್ನ ತಾಯಿಗೆ ಫೋನ್ ಮಾಡಿದ ಸ್ಪಂದನ ಒಂದಿಷ್ಟು ಹೊತ್ತು ಚೆನ್ನಾಗಿಯೇ ಮಾತಾಡಿದ್ದಾಳೆ. ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ನೇಣಿನ ಕುಣಿಕೆಯಲ್ಲಿ ನೇತಾಡಿದ್ಲು. ಈ ವಿಷಯ ತಿಳಿದ ಮನೆಯವರು ಸ್ಪಂದನ ತಾಯಿಗೆ ಫೋನ್ ಮಾಡಿ ಸುದ್ದಿ ಮುಟ್ಟಿಸಿದ್ರು. ಹೆಣ್ಣೆತ್ತವರು ಆಸ್ಪತ್ರೆಗೆ ಬರೋದ್ರೊಳಗೆ ಸ್ಪಂದನಾಳ ಉಸಿರೇ ನಿಂತು ಹೋಗಿತ್ತು. MBA ಓದಿಸಿ ಅವಳು ಯಾವುದೇ ಕಾರಣಕ್ಕೂ ಈ ಕೆಲಸ ಅವಳಾಗ ಅವಳು ಮಾಡ್ಕೊಳ್ಳಲ್ಲ. ಸೂಸೈಡ್ ಮಾಡಿಸ್ಕೊಳ್ಳೋ ಕಾರಣನೇ ಇಲ್ಲ ಸರ್. ಅದು ಒಡ್ ಸಾಯಿಸಿರೋದೆ ಸರ್. ಅದು ಬಾಡಿನ ಯಾಕೆ ಸರ್ ಎತ್ಕೊ ಬಂದ್ರು? ಅಷ್ಟಿರೋರು ಅವಳೇ ನಾಣಕೊಂಡಿದ್ರೆ ಅವಳು ಅಲ್ಲೇ ಬಿಡ್ಬೇಕಾಯ್ತು. ನಮ್ಮ ಅಪ್ಪ ಅಮ್ಮ ಬರೋ ಗಂಟೆ ಅಂತ ಕಾಯ್ಬೇಕಾಗಿತ್ತಲ್ವ ಸರ್. ಅವರು ಓನರು, ಅವರು ಕೆಳಗಡೆ ಮನೆಯವರು, ಅವರೇ ಮಾಡಿರೋ ಪ್ಲಾನ್ ಇದು. ಪಾದ ಪೂಜೆ ಮಾಡಿ ಜಸ್ಟ್ 5 ನಿಮಿಷಕ್ಕೆ ಮಾಡುತ್ತೆ. ತಂಗಿ ಮೊಬೈಲ್ಗೆ ಮೆಸೇಜ್, ಗಂಡನ ಮೇಲೆಗೆ ಡೌಟ್. ಸ್ಪಂದನ ತನ್ನ ಸಾವಿಗೂ ಮುನ್ನ ತಂಗಿ ಮೊಬೈಲ್ಗೆ ವಾಟ್ಸಪ್ ಮೆಸೇಜ್ ಮಾಡಿದ್ಲು. ನನ್ನ ಸಾವಿಗೆ ಗಂಡ ಅಭಿ, ಅವರ ಕುಟುಂಬ ಹಾಗೂ ನಾನು ಕೆಲಸ ಮಾಡ್ತಿದ್ದ ಜಾಗದಲ್ಲಿನ ಎಲ್ಲ ಎಂಪ್ಲಾಯೀಸ್ ಕಾರಣ ಅಂತ ಮೆಸೇಜ್ ಮಾಡಿದ್ದಾಳೆ. ಹೀಗಾಗಿ ಇದು ಆತ್ಮಹತ್ಯೆಯಲ್ಲ, ಕೊಲೆ. ವರದಕ್ಷಿಣೆಗಾಗಿ ನನ್ನ ಮಗಳನ್ನ ಕೊಲೆ ಮಾಡಿದ್ದಾರೆ ಅಂತ ಮಾದನಾಯಕನಹಳ್ಳಿ ಠಾಣೆಗೆ ಹೆತ್ತವರು ಕಂಪ್ಲೇಂಟ್ ಮಾಡಿದ್ದಾರೆ. ಅದೇ ನನ್ನ ಬೆಳಗ್ಗೆ ಭೀಮನಾಮಾಸೆ ಇತ್ತಲ್ಲ ಸರ್, ಭೀಮನಾಮಾಸೆ ದಿವಸ ಬೆಳಗ್ಗೆ ಎಲ್ಲ ಪೂಜೆ ಮಾಡಿ ಸ್ಟೇಟಸ್ ಕೂಡ ಹಾಕೊಂಡಿದ್ದಾರೆ. ಮಧ್ಯಾಹ್ನ ಮೇಲೆ ಏನಾಗಿದೆ ಏನು ಬಿಟ್ಟಿದೆ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು ಹೊರತು, ಯಾಕಂದರೆ ನಾವು ಈ ಗ್ರಾಮದಲ್ಲಿ ಇರಲಿಲ್ಲ, ನಾವು ಊರಿಗೆ ಕನಕಪುರದಲ್ಲಿ ಇರಲಿಲ್ಲ. ವರದಕ್ಷಿಣೆಗೆ ದುಡ್ಡನ್ನ ಬೇಡಿಕೆ ಇಡ್ತಿದ್ದ, ಮಧ್ಯದಲ್ಲಿ ಸ್ವಲ್ಪ ಎಲ್ಲ ದುಡ್ಡು ಕೊಟ್ಕೊಳ್ಸಿದ್ರು ಇವರು. ಸ್ಪಂದನ ಹೆತ್ತವರಿಗೆ 2 ಹೆಣ್ಣು ಮಕ್ಕಳು, ಅಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ. ಹೀಗಾಗಿ ದೊಡ್ಡ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಬೆಂಗಳೂರಿನ ಕಾಲೇಜಿಗೆ ಸೇರಿಸಿದ್ರು. ಆದ್ರೆ ಪ್ರೀತಿ ಪ್ರೇಮ ಅಂತ ಹೋದವಳು ದುರಂತ ಅಂತ್ಯ ಕಂಡಿದ್ದು ಮಾತ್ರ ಘನಘೋರ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.